ಈ ವಾರದ OTT ರಿಲೀಸ್ ನೋಡಿ, ಮಿಸ್ ಮಾಡಬೇಡಿ. ಈ ವಾರ ಅಂದ್ರೆ ಜೂನ್ 1ರಿಂದ ಒಂದಷ್ಟು ಹೊಸ ಕನ್ನಡ ಸಿನಿಮಾಗಳು OTTಗೆ ಬರ್ತಿವೆ. ಅವುಗಳಲ್ಲಿ ಮೊದಲನೇದು ಸ್ಟಾರ್ ಡೈರೆಕ್ಟರ್ ಸ್ಟಾರ್ ಹೀರೋ ಸಿನಿಮಾ KD ದ ಡೆವಿಲ್. ಪ್ರೇಮ್ಸ್ ಡೈರೆಕ್ಷನ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಭರ್ಜರಿ ಆಕ್ಷನ್ ಮತ್ತು ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ಇರೋ KD ದ ಡೆವಿಲ್ ನ ನೀವು ಜೂನ್ 5ರಿಂದ ZEE5 ನಲ್ಲಿ ನೋಡಬಹುದು. ಎರಡನೇದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡಿಕೊಂಡು ಆಮೇಲೆ ಕಷ್ಟಪಟ್ಟು ಹೀರೋ ಆದ ನೀನಾಸಂ ಸತೀಶ್ ಅವರ ಜೊತೆಗೆ ಕಾಂತಾರ 1 ಯುವ ಸಿನಿಮಾದ ಹೀರೋಯಿನ್ ಸಪ್ತಮಿ ಗೌಡ ಆಕ್ಟ್ ಮಾಡಿರೋ ದ ರೈಸ್ ಆಫ್ ಅಶೋಕ. ಈ ಸಿನಿಮಾನು ಜೂನ್ 5ರಿಂದ ಸನ್ ನೆಕ್ಸ್ಟ್ ನಲ್ಲಿ ನೋಡಬಹುದು. ಮೂರನೇದು ಒಂದು ಹೊಸ ಸಸ್ಪೆನ್ಸ್ ಕ್ರೈಮ್ ಡ್ರಾಮಾ ಪೀಟರ್ ಅಂತ. ಚಂಡೆ ಅಂತಂದ್ರೆ ನಮಗ್ ದೇವ್ರ ಸಮಾನ. ಅವಮಾನ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಾನು ಪಕ್ಕದ ಮನೆಗೆ ಬಂದಿದ್ದೀನಿ. ನೀವು ಮನುಷ್ಯನ ಅಂತ ಡೌಟ್ ನನಗೆ. ಇದು ಜೂನ್ 5ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಬರ್ತಿದೆ. ಸಿನಿಮಾ ಬಗ್ಗೆ ಡೀಟೇಲ್ ಆಗಿ ಹೇಳ್ತಿಲ್ಲ. ಸಿನಿಮಾದ ಟ್ರೈಲರ್ ನ ಲಿಂಕ್ ನಲ್ಲಿ ಕಮೆಂಟ್ ಅಲ್ಲಿ ಹಾಕಿರ್ತೀವಿ. ನೋಡಿ ಆಮೇಲೆ ಮೂವಿನ ನೋಡ್ಬೇಕೋ ಬೇಡೋ ಅಂತ ಡಿಸೈಡ್ ಮಾಡಿ. ನಾಲ್ಕನೇದು ಕ್ರಿಟಿಕಲಿ ಅಕ್ಲೈಮ್ಡ್ ಹಾರ್ಟ್ ವಾರ್ಮಿಂಗ್ ಸಿನಿಮಾ ವಲಾವರ. ಈ ಸಿನಿಮಾ ZEE5 ನಲ್ಲಿ ಬರ್ತಿದೆ. ಸೇಮ್ ಜೂನ್ 5ರಿಂದ ನೋಡಿ, ಒಂದೊಳ್ಳೆ ಸಿನಿಮಾ ಇದು. ಇನ್ನು 5ನೇದು ವಿಜಯ್ ರಾಘವೇಂದ್ರ ಅವರ ರಿಪ್ಪನ್ ಸ್ವಾಮಿ. ಈ ಥ್ರಿಲ್ಲರ್ ZEE5 ನಲ್ಲಿ ಮೇ 29ರಿಂದ ಸ್ಟ್ರೀಮ್ ಆಗ್ತಿದೆ. 6ನೇದು ಒಂದು ಗ್ರಿಪ್ಪಿಂಗ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಹಲೋ, ಬೇರೆ ಕೊನವಾದಿ ನಮ್ಮ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೆಗ್ಲೆಕ್ಟ್ ಸರ್. ನನ್ನ ಲಿಮಿಟ್ಸ್ ಅಲ್ಲಿ ಏನು ಕ್ರಿಮಿನಲ್ ಎಲ್ಲೇನೋ ಪ್ರಾಬ್ಲಮ್ ಆದ್ರೆ ಈ ಕಾಲನೇ ನೆನಪಾಗದಲ್ಲ. ಈ ನನ್ನ ಮಕ್ಕಳಿಗೆ ಯಾರು ಹೇಳೋರು ಕೇಳೋರಿಲ್ಲ. ಇವ್ರು ಆಡಿದ್ದೇ ಆಟ ಆಗೋಗಿದೆ. ಮೈಮೂರ್ತಿಯ ಸಾಯೋ ಏನ್ ಸರ್ ಇಷ್ಟೊಂದು ಫೇಕ್ ಕೇಸ್ಗಳು? ನಮ್ಗಳು ಹೊಟ್ಟೆ ಯಾಕೆ ಉರಿಸ್ತೀರಾ? ನೀವು ನಾಸ್ತಾಗೋ ಸಾವನ ಇವನ್ ಕಣ್ಣಲ್ಲಿ ನೋಡ್ಲೆ. ಶೇಷ 2016 ಅಂತ ಮೇ 22ರಿಂದ ಸನ್ ನೆಕ್ಸ್ಟ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ದುರಂಧರ್ ದ ರಿವೆಂಜ್ ಇದು ಪಾರ್ಟ್ 2 ಜೂನ್ 5ರಿಂದ ಜಿಯೋ ಹಾಟ್ ಸ್ಟಾರ್ ನಲ್ಲಿ ರಿಲೀಸ್ ಆಗ್ತಿದೆ. ಬ್ಲಾಕ್ ಬಸ್ಟರ್ ಸಿನಿಮಾನ ಮನೇಲೆ ಕೂತ್ಕೊಂಡು ನೋಡಿ, ಕನ್ನಡದಲ್ಲಿ ನೋಡಿ. ಕನ್ನಡದಲ್ಲೂ ಸಿನಿಮಾ ಡಬ್ ಆಗಿ ಸ್ಟ್ರೀಮ್ ಆಗ್ತಿದೆ. ಮಮ್ಮೂಟಿ, ಮೋಹನ್ ಲಾಲ್, ಫಹದ್ ಫಾಜಿಲ್, ನಯನತಾರ ಈ ಎಲ್ಲಾ ಸ್ಟಾರ್ಗಳು ಸೂಪರ್ ಸ್ಟಾರ್ಗಳು ಅಂತಾನೆ ಹೇಳ್ಬೋದು. ಇವುಗಳು ಒಟ್ಟಿಗೆ ಆಕ್ಟ್ ಮಾಡಿರೋ ಮಲಯಾಳಂ ಸಿನಿಮಾ ಪೇಟ್ರಿಯಾಟ್. ಈ ಸಿನಿಮಾ OTTಗೆ ಬರ್ತಿದೆ. ಜೂನ್ 5ರಿಂದ ZEE5 ನಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ಕನ್ನಡದ ಮಿನಿ ಸೀರೀಸ್ ರೂಮ್ಮೇಟ್ಸ್ ಅಂತ ಮೇ 27ರಿಂದ ZEE5 ನಲ್ಲಿ ಪ್ರೀಮಿಯರ್ ಆಗ್ತಿದೆ. ಇದು ಆಕ್ಚುಲಿ ಫ್ರೀಯಾಗಿ ಪ್ರೀಮಿಯರ್ ಆಗ್ತಿದೆ. ನಿಮ್ಗೆ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಈ ಸೀರೀಸ್ ನ ನೀವು ನೋಡಬಹುದು. 29 ಅನ್ನೋ ಒಂದು ತಮಿಳ್ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗ್ತಿದೆ. ಈ ಸಿನಿಮಾನ ನೀವು ಜೂನ್ 5ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಇದು ಕೂಡ ಕನ್ನಡಕ್ಕೆ ಡಬ್ ಆಗಿ ಸ್ಟ್ರೀಮ್ ಆಗ್ತಿದೆ. ಇತ್ತೀಚೆಗೆ ಕೆಲವು ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗ್ತಿಲ್ಲ, ಆದ್ರೆ ಬೇರೆ ಭಾಷೆಗಳಲ್ಲಿ ಡಬ್ ಆಗಿರ್ತವೆ. OTTಯಲ್ಲಿ ಅಷ್ಟೇ ಅಲ್ಲ, ಥಿಯೇಟರ್ಗಳಲ್ಲಿ ರಿಲೀಸ್ ಆಗೋ ಕೆಲವು ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಲ್ಲ, ಬೇರೆ ಭಾಷೆಯಲ್ಲೇ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾರೆ. ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ನೋಡೋಣ. ರಿಪ್ಪನ್ ಸ್ವಾಮಿ ಮತ್ತು ವಲಾವರ ಸಿನಿಮಾಗಳು ಆಲ್ರೆಡಿ ಬೇರೆ ಬೇರೆ OTTಯಲ್ಲಿ ರಿಲೀಸ್ ಆಗಿದ್ವು. ZEE5 ಅವರು ಕನ್ನಡ ಸಿನಿಮಾಗಳನ್ನ ತಗೋತಿದ್ದಾರೆ, ಕನ್ನಡ ವೆಬ್ ಸೀರೀಸ್ ಗಳನ್ನ ಮಾಡ್ತಿದ್ದಾರೆ. ಇದು ಒಳ್ಳೆ ಕೆಲಸ. ಕನ್ನಡ ಆಡಿಯನ್ಸ್ಗೆ ಒರಿಜಿನಲ್ ಕನ್ನಡ ಕಂಟೆಂಟ್ ಗಳು ಸಿಗ್ತವೆ. ಮೇಕರ್ಸ್ಗೂ ಒಂದು ಹೋಪ್ ಬರುತ್ತೆ. ನಮ್ಮ ಕಂಟೆಂಟ್ ನ OTTಯಲ್ಲಿ ನೋಡಬಹುದು, ಜನಕ್ಕೆ ತಲುಪಿಸೋಕೆ ಒಂದು OTT ಪ್ಲಾಟ್ಫಾರ್ಮ್ ಇದೆ ಅಂತ. ಈ ಸಿನಿಮಾಗಳು ಆಕ್ಚುಲಿ ಚೆನ್ನಾಗಿದೆ. ಅದಕ್ಕೆ ಒಂದು OTTಯಲ್ಲಿ ರಿಲೀಸ್ ಆಗಿರೋದನ್ನ ಮತ್ತೊಂದು OTT ಅವರು ತಗೊಂಡಿರೋದು. ಒಳ್ಳೆ ರೆಸ್ಪಾನ್ಸ್ ಇಲ್ಲ ಅಂದಿದ್ರೆ ಯಾಕೆ ತಗೋತಿದ್ರು ಹೇಳಿ? ನೀವು ರಿಪ್ಪನ್ ಸ್ವಾಮಿ, ವಲಾವರ ಸಿನಿಮಾಗಳನ್ನ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೇರೆ ಕನ್ನಡ ಸಿನಿಮಾಗಳನ್ನ ಮಿಸ್ ಮಾಡದೆ ನೋಡಿ. ಎಲ್ರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.